ಸರ್ಕಾರ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ಮುಂದುವರಿತಾ ಇದೆ. ಅದರ ನೇರ ಎಫೆಕ್ಟ್ ಈಗ ಬೀದಿ ಬದಿ ವ್ಯಾಪಾರಿಗಳಿಗಾಗಿದೆ. ಬೀದಿ ಬದಿ ವ್ಯಾಪಾರಿಗಳು ಸರ್ಕಾರದ ವಿರುದ್ಧ ಹಿಡಿಶಾಪ ಹಾಕ್ತಾ ಇದ್ದಾರೆ, ಕಣ್ಣೀರು ಸುರಿಸ್ತಾ ಇದ್ದಾರೆ, ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಬೃಹತ್ ಪ್ರತಿಭಟನೆಯನ್ನು ಕೈಗೊಂಡಿದ್ದಾರೆ. ಬೀದಿ ಬದಿ ವ್ಯಾಪಾರಸ್ಥರು ಪ್ರತಿಭಟನೆಯನ್ನು ಮಾಡ್ತಾ ಇರೋದನ್ನ ನೀವು ಗಮನಿಸ್ತಾ ಇದ್ದೀರಾ. ಫ್ರೀಡಂ ಪಾರ್ಕ್ನಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಬೃಹತ್ ಪ್ರತಿಭಟನೆಯನ್ನು ಕೈಗೊಂಡಿದ್ದಾರೆ. ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪಾದಚಾರಿ ಮಾರ್ಗ ತೆರವು ಕಾರ್ಯಾಚರಣೆಯನ್ನು ಕೈಗೊಂಡಿದ್ದೀರಲ್ಲ, ಅದನ್ನು ವಿರೋಧಿಸಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದು. ಅಲ್ಲಿ ಸೇರಿರುವಂತಹ ಪ್ರತಿಯೊಬ್ಬ ಪ್ರತಿಭಟನಾಕಾರರ ಆಕ್ರೋಶ ಏನು ಅಂದರೆ, ನಮಗೆ ನೋಟಿಸ್ ಕೊಟ್ಟಿಲ್ಲ, ಏಕಾಏಕಿಯಾಗಿ ನೀವು ತೆರವು ಕಾರ್ಯಾಚರಣೆಯನ್ನು ಮಾಡಿದರೆ ನಾವು ಎಲ್ಲಿಗೆ ಹೋಗಬೇಕು? ಮೊದಲೇ ನಾವು ಬೀದಿ ಬದಿ ವ್ಯಾಪಾರಸ್ಥರು, ಅವತ್ತು ದುಡಿದ್ರೆ ನಮ್ಮ ಹೊಟ್ಟೆ ತುಂಬೋದು. ಈ ರೀತಿಯಾದಂತಹ ಕಷ್ಟ ಜೀವನ ಸಾಗಿಸ್ತಾ ಇರುವಂಥ ನಮ್ಮಂಥವ್ರ ಮೇಲೆ ಹೊಟ್ಟೆ ಮೇಲೆ ಯಾಕೆ ಹೊಡಿತೀರಾ ಸ್ವಾಮಿ ಅಂತ ಪರಿಪರಿಯಾಗಿ ಬೇಡ್ಕೊಳ್ತಾ ಇದ್ದಾರೆ, ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಕಣ್ಣೀರನ್ನು ಸುರಿಸ್ತಾ ಇದ್ದಾರೆ. ನೋಟಿಸ್ ಕೂಡ ಕೊಟ್ಟಿಲ್ಲ, ನೋಟಿಸ್ ಕೊಡದೆ ಏಕಾಏಕಿಯಾಗಿ ನೀವು ಫುಟ್ಪಾತ್ ತೆರವು ಕಾರ್ಯಾಚರಣೆಯನ್ನು ಮಾಡಿದರೆ ನಾವೆಲ್ಲಿಗೆ ಹೋಗಬೇಕು? ನಾವು ಹೆಂಗೆ ವ್ಯಾಪಾರ ಮಾಡಬೇಕು? ಇವತ್ತು ದುಡಿದ್ರೇ ನಮ್ಮ ಹೊಟ್ಟೆ ತುಂಬೋದು ಅಂತ ಸಾಕಷ್ಟು ಜನ ಪಾಪ ತಮ್ಮ ಜೀವನ ಕಟ್ಕೊಂಡಿದ್ರು ಬೀದಿ ಬದಿಯಲ್ಲಿ. ಹಾಗಂತ ಹೇಳಿಬಿಟ್ಟು ಎಲ್ಲಿ ಬೇಕಲ್ಲಿ ವ್ಯಾಪಾರ ಮಾಡುವಂಥದ್ದು ಅಲ್ಲ. ಇಲ್ಲಿ ಸರ್ಕಾರ ಕಳೆದ 3 ವರ್ಷದಿಂದ ಈ ವಿಚಾರದ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಈಗ 4ನೇ ವರ್ಷದ ಒಂದು ರನ್ನಿಂಗಲ್ಲಿ ಸರ್ಕಾರ ಇದೆ. ಈಗ ಒಂದು ಕಡೆ ನೋಡಿ, ಬೀದಿ ಬದಿ ವ್ಯಾಪಾರಸ್ಥರಿಗೆ ಒಂದು ವ್ಯವಸ್ಥಿತವಾದಂತಹ ಒಂದು ಸೂರನ್ನು ಕಲ್ಪಿಸಿಕೊಡ್ಬೇಕಾಗ್ತದೆ. ಅವರಿಗೆ ಎಲ್ಲಿ ವ್ಯಾಪಾರ ಮಾಡಬೇಕು? ಟ್ರಾಫಿಕ್ ಕಿರಿಕಿರಿ ಆಗ್ತದೆ, ಪಾದಚಾರಿಗಳಿಗೆ ಓಡಾಡಲಿಕ್ಕೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಓಕೆ, ಸರ್ಕಾರದ ದೃಷ್ಟಿಕೋನ ನಾವು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಸೇಮ್ ಟೈಮ್ ಈಗ ನಾವು ಅಲ್ಲಿ ಬೀದಿ ಬದಿ ವ್ಯಾಪಾರಸ್ಥರಿದ್ದಾರಲ್ಲ, ಅದ್ರ ಬಗ್ಗೆನೂ ಕೂಡ ಜನರು ಒಂದು ಕಡೆ ಕಳವಳ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಸರ್ಕಾರ ಇದ್ರ ಬಗ್ಗೆ ಸಾಕಷ್ಟು ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕಾಗಿತ್ತು. ಯಾವುದೂ ಇಲ್ಲದೇ ನೀವು ನೋಟಿಸ್ ಕೂಡ ಕೊಟ್ಟಿಲ್ಲ, ಏಕಾಏಕಿಯಾಗಿ ಫುಟ್ಪಾತನ್ನು ನೀವು ತೆರವು ಕಾರ್ಯಾಚರಣೆ ಮಾಡ್ತೀರಂದರೆ ಇದ್ಯಾವ ಸೀಮೆ ಅರ್ಥ ಅಂತ ಕೇಳ್ತಾ ಇದ್ದಾರೆ. ಮತ್ತು ಈ ರೀತಿ ತೆರವು ಕಾರ್ಯಾಚರಣೆ ಅಥವಾ ಈ JCB ಗರ್ಜನೆಗಳು ಕೇವಲ ಇಂತಹ ಬಡಬಗ್ರ ಮೇಲೆ ಆಗಬಾರ್ದು. ಯಾರಾದರೂ ಶ್ರೀಮಂತರು, ಉದ್ಯಮಿಗಳು ಒತ್ತುವರಿ ಮಾಡಿದರೆ, ಸರ್ಕಾರದ ಜಾಗವನ್ನು ಒತ್ತುವರಿ ಮಾಡಿದರೆ, ಯಾವುದೇ ಒಂದು ಪ್ರೆಸರ್ಗೆ ಒತ್ತಡಕ್ಕೆ ಒಳಗಾಗ್ದೇ ಅವರು GB ಅಧಿಕಾರಿಗಳು ಮುಲಾಜಿಲ್ದೇ ಅದನ್ನು ತೆರವು ಕಾರ್ಯಾಚರಣೆಯನ್ನು ಮಾಡಬೇಕು. ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಆಗಬಾರ್ದು. ಯಾಕಂದರೆ ಈ ಹಿಂದೆ 2021ರಲ್ಲೂ BJP ಸರ್ಕಾರ ಅಧಿಕಾರದಲ್ಲಿತ್ತು, ಬೊಮ್ಮಾಯಿ ಸರ್ಕಾರದಲ್ಲೂ ಕೂಡ JCB ಗರ್ಜನೆಯನ್ನು ಮಾಡಿದ್ವು. ಯಾರ್ಯಾರ ಒಂದು ಕಟ್ಟಡಗಳು, ಯಾರ್ಯಾರ ಒಂದು ಅಂಗಡಿ ಮಳಿಗೆಗಳು ನೆಲಸಮ ಆದವು ಸ್ವಾಮಿ, ಕೇವಲ ಬಡವರದು ಮಾತ್ರ ನೆಲಸಮ ಆಗ್ತಾ ಹೋಯಿತು. ಹಂಗಾಗಬಾರ್ದು. ಯಾಕಂದರೆ ಪ್ರತಿಯೊಬ್ಬರು ಕೂಡ ಬದುಕಲಿಕ್ಕೆ ಹಕ್ಕಿದೆ. ಪ್ರತಿಯೊಬ್ಬರು ಇವತ್ತು ಸರ್ಕಾರಕ್ಕೆ ಟ್ಯಾಕ್ಸನ್ನು ಕಟ್ತಾ ಇದ್ದಾರೆ. ಉಳ್ಳವರಿಗೊಂದು ನ್ಯಾಯ, ಇಲ್ಲದವರಿಗೆ ಮತ್ತೊಂದು ನ್ಯಾಯ. ಈ ನೀತಿಯನ್ನು ಸರ್ಕಾರ ಅನುಸರಿಸಲಿಕ್ಕೆ ಹೋಗಬಾರ್ದು. ಈ JCB ಗರ್ಜನೆ, ನೀವೇನು ಇವಾಗ ಒಂದು ಸಂಕಲ್ಪವನ್ನು ಇಟ್ಕೊಂಡು ತೆರವು ಕಾರ್ಯಾಚರಣೆಗೆ ಮುಂದಾಗ್ತಾ ಇದ್ದೀರಲ್ವಾ, ಇದು ಯಾರೋ ಒಬ್ಬ ದೊಡ್ಡ ಬಿಲ್ಡರು, ದೊಡ್ಡ ರಾಜಕಾರಣಿ ಅಥವಾ ಯಾರೋ ಒಬ್ಬ ಉದ್ಯಮಿ ಮನೆ ಇವಾಗ ಸರ್ಕಾರದ ಒತ್ತುವರಿ ಮಾಡ್ಕೊಂಡಿದ್ದಾರೆ, ಅವರ ಗೇಟು ಸರ್ಕಾರದ ಜಾಗಕ್ಕೆ ಸೇರಿದೆ, ಮುಲಾಜಿಲ್ದೇ ಅದನ್ನು ನೀವು ತೆಗೆದುಹಾಕಿ ಅಥವಾ JCBಯಲ್ಲಿ ಅದನ್ನು ಒಡೆದಾಕಿ, ಆಗ ಜನ ಮೆಚ್ಕೊಳ್ತಾರೆ. ಇಂಥ ಬಡಪಾಯಿ ದಿನಗೂಲಿ ಕಾರ್ಮಿಕರು ಅಥವಾ ಬೀದಿ ಬದಿ ವ್ಯಾಪಾರಸ್ಥರ ಮೇಲೆ ನಿಮ್ಮ ಶೌರ್ಯವನ್ನು, ಧೈರ್ಯವನ್ನು ಅಥವಾ ಈ JCB ಗರ್ಜನೆಯನ್ನು ತೋರಿಸೋದ್ರಲ್ಲಿ ಅರ್ಥವೇ ಇಲ್ಲ. ಒಂದು ಕಡೆ ಇವಾಗ ಇವರಿಗೊಂದು ವ್ಯವಸ್ಥಿತವಾದಂತಹ ಒಂದು ಜಾಗ ಕಲ್ಪಿಸ್ಕೊಡ್ಬೇಕಲ್ವ ನೀವು. ಇವತ್ತು ಕೋರ್ಟ್ ಕೂಡ ಅದನ್ನೇ ಹೇಳ್ತದೆ. ಇವಾಗ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ನೀವು ಮಾಡಬೇಕು ಅಂದರೆ ಅವರಿಗೆ ಸೂಚನೆಗಳನ್ನು ಕೊಡಬೇಕಾಗ್ತದೆ. ಏಕಾಏಕಿಯಾಗಿ ನೀವು ಬಂದು JCB ಗರ್ಜನೆಯನ್ನು ಮಾಡ್ತೀರಾ, ಏಕಾಏಕಿಯಾಗಿ ನೀವು ಇಲ್ಲಿಂದ ಖಾಲಿ ಮಾಡಿ ಅಂತ ಹೇಳಿದ್ರೆ ಅವ್ರು ಎಲ್ಲಿಗೆ ಹೋಗಬೇಕು? ಅವರು ಪಾಪ ಅವತ್ತೇನೋ ದುಡಿದ್ರೆ ಅವ್ರ ಹೊಟ್ಟೆ ತುಂಬ್ತಾ ಇರ್ತದೆ. ಹಾಗಂತ ಹೇಳ್ಬಿಟ್ಟು ಈ ಜನಜಂಗುಳಿ ಇರುವಂತಹ ರಾಜಧಾನಿ ಬೆಂಗಳೂರಿನಲ್ಲಿ ಪಾದಚಾರಿಗಳಿಗೆ ಓಡಾಡಲಿಕ್ಕೂ ಕೂಡ ಒಂದು ವ್ಯವಸ್ಥಿತವಾದ ಒಂದು ಜಾಗವನ್ನು ಕಲ್ಪಿಸಿಕೊಡುವಂಥದ್ದು ಸರ್ಕಾರದ ಕ್ರಮವೂ ಆಗಿರ್ತದೆ. ಒಟ್ಟೊಟ್ಟಿಗೆ ಒಂದು ಕಡೆ ಹೋರಾಟಗಳು ಕೂಡ ಈಗ ನಡೀತಾ ಇದ್ದಾವೆ. ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ನೀವು ನೋಟಿಸ್ ಕೊಡದೆ ಏಕಾಏಕಿಯಾಗಿ ಫುಟ್ಪಾತ್ ತೆರವು ಕಾರ್ಯಾಚರಣೆಯನ್ನು ಯಾಕೆ ಮಾಡ್ತಾ ಇದ್ದೀರಾ ಅಂತ ಒಂದು ಕಡೆ ಬೀದಿ ಬದಿ ವ್ಯಾಪಾರಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು
ನೀವು ಒತ್ತುವರಿ ತೆರವು ಕಾರ್ಯಾಚರಣೆ ಮಾಡಲೇಬೇಡಿ ಅಂತ ಅವರೇನು ಹೇಳ್ತಾ ಇಲ್ಲ. ಆದರೆ ನಿಮ್ಮ ಕ್ರಮಬದ್ಧ ಈ ರೀತಿಯಾದಂಥ ಒಂದು ಕಾರ್ಯಾಚರಣೆ ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ 3 ವರ್ಷ ಇತ್ತಪ್ಪ ಈ ಸರ್ಕಾರ ಬಂದೀಗ 4ನೇ ವರ್ಷದಲ್ಲಿ ಈಗ ಚಾಲ್ತಿಯಲ್ಲಿದೆ. ಏನು ಮಾಡ್ತಾ ಇದ್ರು ಹಾಗಾದರೆ? ಬರೀ ಸೀಟಿಗೋಸ್ಕರ ಕುರ್ಚಿಗೋಸ್ಕರ ಕಿತ್ತಾಟಗಳು, ನಾಯಕತ್ವ ಬದಲಾವಣೆಯ ಜಂಜಾಟದಲ್ಲೇ ಸರ್ಕಾರ ಮುಳುಗೋಗಿದೆ ಅನ್ನಲಿಕ್ಕೆ ಅದೊಂದು ಬೆಸ್ಟ್ ಎಕ್ಸಾಂಪಲ್. ಬೀದಿ ಬದಿ ವ್ಯಾಪಾರಸ್ಥರು ಮಾತಾಡಿದ್ದಾರೆ. ಏನು ಮಾತಾಡ್ತಾ ಇದ್ದಾರೆ ಬನ್ನಿ ನೋಡ್ಕೊಂಬರೋಣ. ಯಾಕೆ ತೊಂದರೆ ಕೊಡಬೇಕು ನಮಗೆ? ಏನೋ ಇವರು ಜೀವನ ಮಾಡ್ಕೊಂಡೆ ಅಂತ ಇರಬೇಕು. ನಮಗೆ ತೊಂದರೆ ಕೊಡೋದು ಬೇಡ, ಯಾವುದು ಬೇಡ ಅಂತ ಸುಮ್ಮನೆ ಇದ್ಬಿಡ್ಬೇಕು. ಅವ್ರ ಮಕ್ಳಿಗೂ ಒಳ್ಳೇದಾಗುತ್ತೆ, ನಮಗೂ ಒಳ್ಳೇದಾಗುತ್ತೆ, ಎಲ್ಲರೂ ಚೆನ್ನಾಗಿರ್ಬೇಕು. ಹೋಗಮ್ಮ ಕುಳ್ಳಿಗಿದ್ಯಾ, ನಿಮ್ಮ ಕೈಲಿ ಆಗಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಇನ್ನೇನು ಮಾಡೋದಿದೆ? ಫುಟ್ಪಾತಲ್ಲ ಜೀವನ ನಮಗೆ. ನಾನು ಕೇಳ್ಕೊಳೋದು, ನಮಗೆ ಇರೋಗಂಟ ನಮ್ಮ ಮಕ್ಕಳಿಗೆ ನಮಗೆ ಫುಟ್ಪಾತಲ್ಲೇ ಜೀವನ ಕೊಡ್ರಿ. ನಾವು ಕೋರಮಂಗಲದಿಂದ ಬಂದಿದ್ದೀವಿ. ಬೀದಿ ವ್ಯಾಪಾರ ಪಾನಿಪುರಿ ಅಂಗಡಿ ಇಟ್ಕೊಂಡಿದ್ದೀವಿ. ಅವ್ರು ಏಕಾಏಕಿ ಬಂದು ನೋಟಿಸು ಕೊಟ್ಟಿಲ್ಲ, ಏನೂ ಇಲ್ಲ, ನೀವು ಗಾಡಿ ತೆಗಿಬೇಕು, ಇಲ್ಲ ಹಾಕೋಂಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವ್ರು ನೋಡಿದ್ರೆ ಡಿ ಕೆ ಶಿವಕುಮಾರ್ ಅವರೆಲ್ಲ ನಮಗೆಲ್ಲ ಸಬ್ಸಿಡಿ ರೀತಿ ಗಾಡಿ ಕೊಡ್ತೀವಿ, ಎಲೆಕ್ಟ್ರಿಕ್ ವೆಹಿಕಲ್ ಕೊಡ್ತೀವಿ ಅಂತ ಅವರು ಹೇಳಿದ್ದಾರೆ. ನಾವು 21,000 ಕೊಟ್ಟು ಬಿಲ್ ತಗೊಬಂದಿದ್ದೀನಿ. ನೀವು ನೋಡ್ಬೋದು, ಇದು ಶಾಂತಿನಗರ ಬಸ್ ಸ್ಟಾಪ್ ಇದೆಯಲ್ಲ, ಅಲ್ಲಿ ಶೋರೂಮ್ ಇದೆ ಒಂದು. ಆ ಶೋರೂಮಲ್ಲಿ ಬಿಲ್ಲು ಇಲ್ಲಿ ನೋಡಿ, ನೀವೇ ನೋಡ್ಬೋದು. 21,000 ಕಟ್ಟಿದ್ದೀನಿ. ಇನ್ನು 1,71,000 ಸರ್ಕಾರದಿಂದ ಕೊಡ್ತಾರೆ, ನಿಮಗೆ ವೆಹಿಕಲ್ ಬರುತ್ತೆ 1 ತಿಂಗಳೊಳಗಡೆ ಅಂತ ಹೇಳಿದ್ದಾರೆ. ಆ್ಯಕ್ಚುಲಿ ಇವಾಗ ನಾವು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸರ್ಕಾರಕ್ಕೆ ಇದು ಸರ್ಕಾರ ನಂಬೋದ, ಇಲ್ಲ BBMP ಅವ್ರು ಇವಾಗ ಮಾತಾಡ್ತಾ ಇದ್ದಾರಲ್ಲ, ಬಂದು ಎತ್ತಿಸ್ತಾ ಇದ್ದಾರೆ, ಅವ್ರನ್ನ ನಂಬೋದ, ಕೃಷ್ಣ ಬೈರೇಗೌಡರು ಹೇಳಿದಾರಲ್ಲ ಅವ್ರನ್ನ ನಂಬೋದ. ಈಗ ನಮಗೆ ಒಂದು ಮಾರ್ಕ ಕೊಟ್ಬಿಡ್ಲಿ, ಅದರೊಳಗಡೆ ನಿಂತ್ಕೊಂಡು ನಾವು ವ್ಯಾಪಾರ ಮಾಡ್ಕೊತೀವಿ. ಅವರು ವೆಹಿಕಲ್ ಕೊಡ್ತೀವಿ ಅಂತ ಅವರೇ ಅಲೌನ್ಸ್ ಮಾಡಿ ಹೇಳಿದ್ದಾರೆ, ಫೋನ್ ಮಾಡಿ. ನಾವು ಹೋಗಿ ಬಿಲ್ ಕಟ್ಟಿದ್ದೀವಿ, ಬಿಲ್ಲು ಇದೆ, ನೀವು ಗಮನಿಸ್ಬೋದು. ನಮಗೆ ಹೋರಾಟ ಮಾಡೇ ಮಾಡ್ತೀವಿ ನಾವು. ಅದು ಬಿಟ್ಟರೆ ಜೀವನ ಇನ್ನು ಬೇರೆ ಏನೂ ಇಲ್ಲ. ನಾನು 15 ವರ್ಷದಿಂದ ಬೀದಿ ವ್ಯಾಪಾರ ಮಾಡ್ತಾ ಇದ್ದೀನಿ. ಇದುವರೆಗೂ ಯಾವುದೇ ರೀತಿ ತೊಂದರೆ ಆಗಿರಲಿಲ್ಲ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದಮೇಲೆ, ಕೃಷ್ಣ ಬೈರೇಗೌಡರು ಬೆಂಗಳೂರು ಗ್ರಾಮಾಂತರ ವಹಿಸ್ಕೊಂಡ್ಮೇಲೆ ನಮಗೆ ಭಾಳ ತೊಂದರೆ ಆಗ್ತಾ ಇದೆ. ರಾಮಲಿಂಗ ರೆಡ್ಡಿ ಸಾಹೇಬರು ನಮ್ಮ ಶಾಸಕರು ಅಲ್ಲಿ, ಅವರಿಂದ ಯಾವುದೇ ರೀತಿ ನಮ್ಗೆ ತೊಂದರೆ ಆಗಿರಲಿಲ್ಲ. ಇವತ್ತು ನಮಗೆ ತೊಂದರೆ ಆಯ್ತಾ ಇರೋದು ಕೃಷ್ಣ ಬೈರೇಗೌಡರಿಂದ, ಡಿ ಕೆ ಶಿವಕುಮಾರಿಂದ. ಅವ್ರ ಮುಖಾಂತರ ನಾವು ಏನು ಹೇಳ್ಕೊಳ್ಳೋದು ಅಂದರೆ, ದಯವಿಟ್ಟು ಇದನ್ನು ನಿಲ್ಲಿಸಿ. ಜನ ನೀರು ಇದ್ದಾರೆ, ಕಸ ಹಾಕ್ತಾರೆ, ಹೋಗ ಹತ್ ಕಡಿಕೆ ಅಂತ ಅಂತಾರೆ. ಎಲ್ಲೋಗಿ ಇಕ್ಕೊಳ್ಳೋದು ಸಂದಿಲಿ ಹೇಳಿ? ಇವತ್ತಿನ ದಿನ ನೀವು ಅಂಗಡಿ ಎತ್ತಿದ್ದೀರಲ್ಲ, ನಮ್ಗೆ ಹಾಲು ಸಾಲ ಕೊಡು ಅಂದರೆ ಸಾಲ ಕೊಡಲ್ಲ ಅಂತಾರೆ. ನಿಮ್ಮ ಅಂಗಡಿ ಗ್ಯಾರಂಟಿ ಇಲ್ಲ, ನಿನಗೆ ಗಂಡ ಇಲ್ಲ, ಏನೂ ಇಲ್ಲ, ಹಾಲು ಯಾರು ಕೊಡ್ತಾರೆ? ನೀನು ಏನು ಸಾಲ ತೀರಿಸ್ತೀಯಾ? ಎಲ್ಲಿ ದುಡಿಯೋಕೆ ಹೋಗ್ತೀಯಾ? ನಿಂಗೆ ವಯಸ್ಸಾಗೈತೆ, ಯಾರು ಕೆಲಸ ಕೊಡ್ತಾರೆ ನಿನಗೆ ಅಂತ ಕೇಳ್ತಾರೆ. ಹೆಂಗೆ ನಮ್ಮ ಜೀವನ ಹಿಂಗೆ ಮಾಡೋದು? ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ನಮಗೆ ಜೀವನ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ. ನಾವು ಸೈಡಲ್ಲಿ ಇಟ್ಕೊಂಡಿದ್ದೀವಿ, ಫುಟ್ಪಾತ್ ಇಷ್ಟೊಂದು ದೊಡ್ಡದಾಗೈತೆ, ನಾವು ಯಾರಿಗೂ ತೊಂದರೆ ಮಾಡ್ತಾ ಇಲ್ಲ. ನಮ್ಗೆ ಇವಾಗ ಯಾರು ಸಾಲನೂ ಕೊಡಲ್ಲ ಅಂತಾರೆ. ಹಾಲೇ ಸಾಲ ಕೊಡಲ್ಲ ಅಂದ್ರೆ ಇನ್ನೇನು ಸಾಲ ಕೊಡ್ತಾರೆ ಹೇಳಿ ನೀವು? ಜನ ನೀರು ಪಾದಚಾರಿ ಮಾರ್ಗವನ್ನು ತೆರವು ಕಾರ್ಯಾಚರಣೆಗೆ ಸರ್ಕಾರ ಈಗ ಮುಂದಾಗ್ತಾ ಇದೆ. ಈಗ ಅಲ್ಲಿದ್ದಂತಹ ಸಾಕಷ್ಟು ಜನ ಹೋರಾಟಗಾರರ ಆಗ್ರಹ ಇಷ್ಟೇ, ನಮಗೆ ನೋಟಿಸನ್ನು ಕೊಟ್ಟಿಲ್ಲ, ಏಕಾಏಕಿಯಾಗಿ ನೀವು ತೆರವು ಮಾಡ್ತಾ ಇದ್ದೀರಾ, ನೋಟಿಸ್ ಕೊಡ್ಬೋದಾಗಿತ್ತಲ್ಲ, ಪ್ಲ್ಯಾನ್ ಪ್ರಕಾರವಾಗಿ ನೀವು ಈ ತೆರವು ಕಾರ್ಯಾಚರಣೆಯನ್ನು ಮುಂದುವರಿಸ್ಬೋದಾಗಿತ್ತಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪಾಪ ಅವರು ಅವತ್ತು ಜೀವನ ನಿರ್ವಹಣೆ ಮಾಡ್ತಾ ಇರುವ ಅನೇಕ ಬೀದಿ ಬದಿ ವ್ಯಾಪಾರಸ್ಥರಿದ್ದಾರೆ. ಅದು ಕೂಡ ವ್ಯಾಪಾರ ಆದರೆ ಆಯಿತು, ಆಗಿಲ್ಲ ಅಂದರೆ ಇಲ್ಲ, ಅದು ಮಳೆ ಎಲ್ಲಾರು ಬಂದರೆ ವ್ಯಾಪಾರವೂ ಕೂಡ ಆಗಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಇವತ್ತು ಬೀದಿ ಬದಿ ವ್ಯಾಪಾರಸ್ಥರು ಜೀವನವನ್ನು ಕಲ್ಪಿಸ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಇವತ್ತು ಫುಟ್ಪಾತ್ ತೆರವು ಕಾರ್ಯಾಚರಣೆಯನ್ನು ಕೂಡ ಮಾಡಬೇಕಾಗ್ತದೆ. ಪಾದಚಾರಿಗಳಿಗೂ ಕೂಡ ಸಾಕಷ್ಟು ಅಲ್ಲಿ ಬೀದಿ ಬದಿ ವ್ಯಾಪಾರಸ್ಥರೇ ತುಂಬಿಕೊಂಡಿದ್ದಂಥ ಸಂದರ್ಭದಲ್ಲಿ ಅವರಿಗೂ ಓಡಾಡಲಿಕ್ಕೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಸಾರ್ವಜನಿಕ ವಲಯದಿಂದನೂ ಕೂಡ ಈ ರೀತಿಯಾದಂಥ ಕಂಪ್ಲೇಂಟ್ಗಳು ಸರ್ಕಾರದ ಮಟ್ಟಕ್ಕೆ ಹೋಗಿ ಮುಟ್ಟಿದ್ದಾವೆ. ನೋಡಿ, ಈ BBMP ಹಿಂದೆ ಇತ್ತು, ಇತಿಹಾಸದ ಪುಟ ಸೇರ್ತು, ಈಗ GBA ಬಂದಿದೆ. ಗ್ರೇಟರ್ ಬೆಂಗಳೂರು ಅಥಾರಿಟಿ ನಾವು ಮಾಡ್ತೀವಿ, ಗ್ರೇಟೆಸ್ಟ್ ಬೆಂಗಳೂರನ್ನು ನಾವು ಮಾಡ್ತೀವಿ ಅಥವಾ ಇನ್ನೇನೋ ಮಾಡ್ತೀವಿ ಅಂತ ಹೋಗಿ ಅಲ್ಲಿದ್ದಂತಹ ಲಕ್ಷಾಂತರ ಜನ ಬೀದಿ ಬದಿ ವ್ಯಾಪಾರಸ್ಥರ ಬದುಕಿಗೆ ಕೊಳ್ಳಿ ಇಡುವ ಕೆಲಸಕ್ಕೆ ಸರ್ಕಾರ ಮುಂದಾಗಬಾರ್ದು.